ಲಂಚ ಬಾಕ್ ಶಾಸಕನಿಗೆ ಬಿಜೆಪಿಯಿಂದ ಬಿಗ್ ಶಾಕ್. ಚಂದ್ರು ಲಮಾಣಿಗೆ ನೋಟಿಸ್ ನೀಡಲು ತೀರ್ಮಾನ ಮಾಡಲಾಗಿದೆಯಂತೆ. ವಿಧಾನಸೌಧದ ಆರ್ ಅಶೋಕ್ ಕಚೇರಿಯಲ್ಲಿ ಸಭೆಯಾಗಿದೆ. ಶಾಸಕ ಲಂಚ ಬಾಕ, ಈಗ ಬಿಜೆಪಿಯಿಂದ ಬಿಗ್ ಶಾಕ್. ಚಂದ್ರು ಲಮಾಣಿಗೆ ನೋಟಿಸ್ ನೀಡಲು ತೀರ್ಮಾನ. ವಿಧಾನಸೌಧದಲ್ಲಿ ಆರ್ ಅಶೋಕ್ ಕಚೇರಿಯಲ್ಲಿ ಸಭೆಯಾಗಿರುವಂತದ್ದು. ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಮೀಟಿಂಗ್ ಮಾಡಿದ್ದಾರೆ. ಸ್ಪಷ್ಟನೆ ಕೇಳಿ ನೋಟಿಸ್ ನೀಡಲಿರುವಂತಹ ಆರ್ ಅಶೋಕ್. ಲೋಕಾಯುಕ್ತ ದಾಳಿಯ ಬಗ್ಗೆ ಉತ್ತರ ನೀಡುವಂತೆ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆಯಂತೆ. ಲಂಚ ಪಡೆಯುವಾಗ ದಾಳಿ ನಡೆಸಿದ್ದಂತಹ ಲೋಕಾಯುಕ್ತ 11 ಲಕ್ಷಕ್ಕೆ ಡಿಮ್ಯಾಂಡ್, 5 ಲಕ್ಷ ಪಡೆಯುವಾಗ ಲಾಕ್. 5 ಲಕ್ಷ ಲಂಚ ಪಡೆಯುವಂತಹ ಸಮಯದಲ್ಲಿ ಶಾಸಕ ಕಮಿಷನ್ ಕೇಸಲ್ಲಿ ಸ್ವಾಮೀಜಿ ಹೆಸರು ಕೂಡ ತಳಕ್ ಹಾಕೊಂಡಿದೆ. ಬಿಜೆಪಿಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಮಾಡಿದೆ ಚಂದ್ರು ಲಮಾಣಿ ಕೇಸ್. ಸರ್ಕಾರದ ವಿರುದ್ಧ ಹೋರಾಟದಲ್ಲಿ ಬಿಜೆಪಿಗೆ ಮುಖಭಂಗವಾಗಿದೆ. ಹೀಗಾಗಿ ಸ್ಪಷ್ಟನೆ ನೀಡಬೇಕು ಅಂತ ಚಂದ್ರು ಲಮಾಣಿಗೆ ನೋಟಿಸ್ ನೀಡಲಾಗಿತ್ತಂತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಚಂದ್ರು ಲಮಾಣಿ ಮುಖಭಂಗವಾಗಿದೆ ಬಿಜೆಪಿಗೆ. ಇನ್ಫ್ಯಾಕ್ಟ್ ಯಾಕೆಂದ್ರೆ ಪ್ರತಿಯೊಂದು ವಿಚಾರದಲ್ಲೂ ಕಾಂಗ್ರೆಸ್ ಕಮಿಷನ್ ಸರ್ಕಾರ, ಕಾಂಗ್ರೆಸ್ನವರು ಲೂಟಿ ಮಾಡಿದ್ದಾರೆ, ಕಾಂಗ್ರೆಸ್ನವರು ಅಷ್ಟು ಹಣ ನುಂಗಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡ್ತಾನೆ ಇತ್ತು. ಆದ್ರೆ ಈಗ ಚಂದ್ರು ಲಮಾಣಿ ಮಾಡಿದಂತಹ ಈ ಕೆಲಸ ಇದೆಯಲ್ಲ, ಬಿಜೆಪಿ ಮರ್ಯಾದೆ ಕಳೆಯುವಂತಹ ಕೆಲಸ ಇದು. ಲಂಚಬಾಕ ಶಾಸಕನಿಗೆ ಈಗ ಬಿಜೆಪಿ ಬಿಗ್ ಶಾಕ್ ಕೊಟ್ಟಿದೆ. ಚಂದ್ರು ಲಮಾಣಿಗೆ ನೋಟಿಸ್ ನೀಡಲು ಕೂಡ ತೀರ್ಮಾನ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ವಿವೇಕ್. ಎಸ್ ವಿವೇಕ್, ಇವತ್ತಿನ ಮಟ್ಟಿಗೆ ಬಿಜೆಪಿಗೆ ಇದು ಬಹುದೊಡ್ಡ ಮರ್ಯಾದೆಗೇಡಿನ ಕೆಲಸ ಅಂತಲೇ ಹೇಳ್ಬೋದು. ಚಂದ್ರು ಲಮಾಣಿ 5 ಲಕ್ಷ ಲಂಚ ಪಡೆಯುವಾಗ ಏನು ಸಿಕ್ಕಿಬಿದ್ರು. ಈ ಕಾರಣದಿಂದ ಬಿಜೆಪಿ ತನ್ನ ಮರ್ಯಾದೆ ಉಳಿಸ್ಕೊಳ್ಳಿಕ್ಕೋಸ್ಕರನಾರು ಮುಂದೆ ಏನಾರು ಒಂದಷ್ಟು ಕ್ರಮಗಳನ್ನ ತೆಗೆದುಕೊಳ್ಳುತ್ತಾ? ಏನಿದೆ ಹೆಚ್ಚಿನ ಮಾಹಿತಿ? ಎಸ್ ಮಂಜರಿ, ಈಗಾಗಲೇ ಏನು ಚಂದ್ರು ಲಮಾಣಿ ಅವರು 5 ಲಕ್ಷ ರೂಪಾಯಿ ಲಂಚವನ್ನ ಪಡೆಸಬೇಕಾದ್ರೆ ರೆಡ್ ಹ್ಯಾಂಡೆಡ್ ಆಗಿ ಲೋಕಾಯುಕ್ತ ಬಲೆಗೆ ಕೂಡ ಬಿದ್ದಿರೋಂಥದ್ದು. ಈ ವಿಚಾರ ಸಾಕಷ್ಟು ಮುಜುಗರ ಕೂಡ ಈಗಾಗಲೇ ಬಿಜೆಪಿ ಪಾಳ್ಯಕ್ಕೆ ತಂದು ಕೊಟ್ಟಿದೆ. ಯಾಕಂದ್ರೆ ಈ ಹಿಂದೆ ಮೊನ್ನೆಯ ಅಧಿವೇಶನ ಆಗಿರ್ಬೋದು, ಬೇರೆ ಸಂದರ್ಭದಲ್ಲಾಗಿರ್ಬೋದು, ಎಂದಿಗೂ ಅವರು ಸರ್ಕಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೆಸಿದೆ, ಭ್ರಷ್ಟ ಸರ್ಕಾರ, ಈ ಕಾಂಗ್ರೆಸ್ ಎಂಬ ಒಂದಿಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು. ಪದೇ ಪದೇ ಪೋಸ್ಟರ್ ಗಳನ್ನ ಬಿಡುಗಡೆ ಮಾಡೋರು, ಒಂದಿಷ್ಟು ಸುದ್ದಿಗೋಷ್ಠಿಗಳನ್ನ ನಡೆಸೋರು. ಆದ್ರೆ ಈ ನಮ್ಮದೇ ಪಕ್ಷದಲ್ಲೇ ಒಬ್ಬ ಶಾಸಕರು ಲಂಚ ಪಡಿಬೇಕಾದ್ರೆ, ಭ್ರಷ್ಟಾಚಾರ ಮಾಡ್ಬೇಕಾದ್ರೆ ಆ ರೀತಿಯಾಗಿ ಸಿಕ್ಕಾಕೊಂಡಿರೋದು ಅದು ದೊಡ್ಡ ಮಟ್ಟದ ಮುಜುಗರಕ್ಕೂ ಕೂಡ ಎಡೆ ಮಾಡಿಕೊಟ್ಟಿದೆ ಬಿಜೆಪಿ ಪಾಳ್ಯಕ್ಕೆ ಅಂತಾನೆ ಹೇಳುವುದು. ಆ ನಿಟ್ಟಿನಲ್ಲಿ ಈಗಾಗಲೇ ಹೈಕಮಾಂಡ್ ಕೂಡ ಇದರ ಸಂಪೂರ್ಣ ವರದಿಯನ್ನ ಕೂಡ ತೆಗೆದುಕೊಂಡಿತ್ತು. ಅದೇ ನಿಟ್ಟಿನಲ್ಲಿ ಇವತ್ತು ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರಾಗಿರ್ಬೋದು, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಇವರಿಬ್ಬರು ಕೂಡ ಒಂದಿಷ್ಟು ವಿಚಾರಗಳನ್ನ ಕೂಡ ಚರ್ಚೆ ಮಾಡಿದ್ದಾರೆ. ನೋಟಿಸ್ ಕೊಡೋದಾಗಿ ಕೂಡ ಈಗಾಗಲೇ ತೀರ್ಮಾನಕ್ಕೂ ಕೂಡ ಬಂದಿದ್ದಾರೆ. ಏನಂದ್ರೆ ಯಾವ ರೀತಿಯಾಗಿ ಆ ಹಣ ಬಂತು ಅದರ ಅಂದ್ರೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಕೊಡುವಂತೆ ನೋಟಿಸ್ ನೀಡೋದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಒಂದು ವೇಳೆ ಆ ಎಕ್ಸ್ಪ್ಲನೇಷನ್ ನಲ್ಲಿ ಏನಾದ್ರೂ ಲೋಪಗಳು ಕಂಡು ಬಂದ್ರೆ ಮುಂದಿನ ದಿನಗಳಲ್ಲಿ ಎಕ್ಸ್ಪೆಲ್ ಮಾಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತ ಒಂದಿಷ್ಟು ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ ಮಂಜರಿ. ಓಕೆ ವಿವೇಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಬಿಜೆಪಿಗೆ ಮುಜುಗರವಾಗಿದೆ. ಈಗ ಚಂದ್ರು ಲಮಾಣಿಗೆ ನೋಟಿಸ್ ಕೊಡ್ತಾರಾ? ಯಾವ ತೀರ್ಮಾನವನ್ನ ತೆಗೆದುಕೊಳ್ತಾರೆ? ಮತ್ತು ಮುಂದಿನ ಎಲೆಕ್ಷನ್ ಅಲ್ಲಿ ಬಿಜೆಪಿಯ ನಡೆ ಏನಿರುತ್ತೆ? ಹಿಂದೆ ಹೀಗಾದ ಸಂದರ್ಭದಲ್ಲಿ, ಲಂಚದ ಪ್ರಕರಣದಲ್ಲಿ ಶಾಸಕರು ಸಿಕ್ಕಿಬಿದ್ದಂತಹ ಸಂದರ್ಭದಲ್ಲಿ ಬಿಜೆಪಿ ಮುಂದಿನ ಎಲೆಕ್ಷನ್ಗೆ ಟಿಕೆಟ್ ಅನ್ನ ನಿರಾಕರಿಸಿತ್ತು. ಈಗ ಚಂದ್ರು ಲಮಾಣಿಗೆ ಏನಾಗುತ್ತೆ? ನೋಟಿಸ್ ಕೊಡ್ತಾರಾ? ಬಿಗ್ ಶಾಕ್ ಸಿಗುತ್ತಾ? ಹಾಗಾದ್ರೆ ಬಿಜೆಪಿಯಿಂದ ಕಾದು ನೋಡ್ಬೇಕಿದೆ.